ಈಗ ನಿಮ್ ಶಾಸಕರು ಹೇಳ್ತಾರೆ ಈ ಬಾರಿ ಲೋಕಸಭಾ ಚುನಾವಣೆ ಲೀಡ್ ಕೊಡ್ತಾ ಇದ್ದವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಿದ್ದಾರೆ, ಅದು ಒಳ್ಳೇದ ಕೆಟ್ಟದ ಸರ್? ಅದು ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಅದನ್ನ ಹೈಕಮಾಂಡ್ ಗಮನಿಸ್ತಾ ಇದೆ. ಅಲ್ಲ, ಅವ್ರು ಹೇಳೋದನ್ನ ಬಹುಜನರು ಸ್ವಾಗತ ಮಾಡ್ತಾರೆ. ಹೌದು, ಲೀಡ್ ಕೊಡದ್ರೆ ಸಚಿವರು ರಾಜೀನಾಮೆ ಕೊಡಬೇಕು ಅಂತ. ಅದು ಅಭಿಪ್ರಾಯ ಮನೆನೇ ಕೊಡಬಾರ್ದ ನೀವು ಸಚಿವರುಗಳು? ಅದನ್ನ ಹೈಕಮಾಂಡ್ ಜೋಡಿ ಮಾತಾಡೋದು ಎಲ್ಲ ತಿಳಿಸಿ. ಸರ್, ಬೆಲೆ ಏರಿಕೆ ವಿಷಯದಲ್ಲಿ ಕಮ್ಮಿ ಇರೋ ರಾಜ್ಯನ ನೀವು ಹೋಲಿಕೆ ಮಾಡ್ಕೊಳ್ಳೋದಿಲ್ಲ, ಬರೀ ಜಾಸ್ತಿ ಇರೋ ರಾಜ್ಯನ ಮಾತ್ರ ಹೋಲಿಕೆ ಮಾಡ್ಕೊಂತೀರಾ. ಇದು ಎಷ್ಟು ಸರಿ ಸರ್? ಇದು ಯಾವುದೇ ವಿಷಯ ಇರಲಿ, ಸರ್ಕಾರ ನಡೆಸೋರು ಎಲ್ಲವನ್ನೂ ತೂಗಿ ಅಳೆದು ತೀರ್ಮಾನ ತಿಳಿಸ್ಕೊಂಡು ಆ ರಾಜ್ಯದಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಮ್ಮಿ ಇದೆ ಅಂತೀರಾ. ಮತ್ತೆ ಹೇಳ್ಬೇಕಲ್ಲ, ನೋಡಿ ಅಬಕಾರಿ ತಗೊಳ್ಳಿ, ನಾವೇನಾದ್ರೂ ರೇಟ್ ಹೆಚ್ಚಿಗೆ ಮಾಡಿದ್ರು ಅಂದ್ರೆ ಇಂಪೋರ್ಟ್ ಆಗಿಬಿಡುತ್ತೆ, ನಮ್ದು ಬರೋದು ಆದಾಯ ಹೊರತಾ ಬರುತ್ತೆ. ಇದನ್ನ ಯೋಚನೆ ಮಾಡಬಾರ್ದ? ಮತ್ತೆ ಮಹಾರಾಷ್ಟ್ರದಿಂದ ನಮ್ದು ಹೆಚ್ಚಿಗೆ ಅಂತಂದ್ರೆ ಅಲ್ಲಿಂದ ಇಲ್ಲಿ ಇಂಪೋರ್ಟ್ ಆಗತ್ತೆ, ನಮ್ದು ಲಾಸ್ ಆಗುತ್ತೆ. ಆಂಧ್ರಕ್ಕಿಂತ ಹೆಚ್ಚಿಗೆ ಅಂತಂದ್ರೆ ಆಂಧ್ರದಿಂದ ಇಂಪೋರ್ಟ್ ಆಗುತ್ತೆ. ಸರ್, ಈ ಪೆಟ್ರೋಲ್ ಬೆಲೆಯಲ್ಲೂ ಬೇರೆ ರಾಜ್ಯದಲ್ಲಿ 99 ರೂಪಾಯಿ ಇದೆ, ಇಲ್ಲಿ 103 ರೂಪಾಯಿ ಇದೆ. ಇಲ್ಲಿ ಅದ್ರ ಬಗ್ಗೆ ನೀವು ಹೋಲಿಕೆ ಮಾಡಲ್ಲ, ಜಾಸ್ತಿ ಇರೋದ್ರ ಬಗ್ಗೆ. ಪಕ್ಕದ ರಾಜ್ಯಗಳಲ್ಲಿ ಆಗ್ತಕ್ಕಂಥ ಪ್ಲಸ್ ಮೈನಸ್ ಬಗ್ಗೆ ಹೇಳ್ತಾ ಸರ್, ಲಾಸ್ಟ್ ಟೈಮ್ ಕಾಕಮಿ ಇಂಪೋರ್ಟ್ ವಿಷಯದ ಎಲ್ಲಿ ಬಂದ್ ಸರ್? ಅದು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಕ್ಯಾನ್ಸಲೇಷನ್ ಮಾಡ್ತೀವಿ ಅಂತಂದ್ರೆ ಮತ್ತೆ ಅದು ಕಂಟಿನ್ಯೂ ಆಗಿದೆ. ಇನ್ನೂ ನೀವು ಸ್ಟಾಪ್ ಮಾಡಿ ಅಂತ ಹೇಳಿದ್ರೆ ಇನ್ನೂ ಆಗಿಲ್ಲ. ಅದು ಕಾಕಂಬಿ ಇಶ್ಯೂ ಲಾಸ್ಟ್ ಟೈಮ್ ಕಾಕಂಬಿ ಇಶ್ಯೂ ನೀವು ಎಕ್ಸ್ಪೋರ್ಟ್ ಮಾಡಿ ಪರ್ಮಿಷನ್ ಕೊಟ್ಟಿರಲ್ಲ ಸರ್, ಅದರದ್ದು ಸ್ಟಾಪ್ ಮಾಡ್ತೀವಿ ಅಂತ ಆರ್ಡರ್ ಆಗಿತ್ತು. ಎಲ್ಲಿ ಬಂದ್ ಸರ್ ಅದು? ಇಲ್ಲ, ಲೀಗಲ್ ಆಗಿ ಏನ್ ನಡೀಬೇಕಾದ್ರೆ ಅಷ್ಟೇ ನಡೀತೆ, ಇಲ್ಲಿಗಲ್ ಆಗಿ ಆಗೋ ಅವಕಾಶ ಇಲ್ಲ.